ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನೀವೇನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲೇ ಹೇಳ್ತೀನಿ, ಅಜಿತ್ಗೆ ದೊಡ್ಡ ಅಪಾಯ ಆಗಿದೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳಿದಂಥ ಒಂದು ಮಾಸ್ಟರ್ ಪ್ಲಾನ್ ಏನಿದೆ ಅದರಿಂದ ಅಜಿತ್ ಮತ್ತು ಭೂಮಿ ಒಂದಾಗಿದ್ದಾರೆ. ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿರೋ ಸತ್ಯಣ್ಣ ಯಾಕೆ ಈ ರೀತಿ ಭೂಮಿ ಹತ್ರ ಹೇಳಿದ್ರು, ಸಂಚಿಕೆ ಏನಾಗುತ್ತೆ ಎಲ್ಲವನ್ನೂ ಸಹ ನಾನು ತಿಳಿಸ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆನ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಶ್ರವಣ್, ಭೂಮಿ ಮನೆಯವರೆಲ್ಲರೂ ಸಹ ಅಜಿತ್ಗೆ ಅಪಾಯ ಆಗಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಅಜ್ಜಿ ಊರಿಂದ ಈ ಕಡೆ ದೇವರ ಸನ್ನಿಧಿ ಮನೆಗೆ ಬರ್ತಾರೆ. ಅಲ್ಲಿ ಬಂದಂತ ಮೇಲೆ ಭೂಮಿಗೆ ಸತ್ಯಣ್ಣ ಹತ್ರ ಹೋಗಿ ಕೇಳಿದಾಗ ಸತ್ಯಣ್ಣ ಹೇಳೋದು ಇಷ್ಟೇ, ಅಜಿತ್ಗೆ ದೊಡ್ಡ ಅಪಾಯ ಆಗಿದೆ, ಅವನು ಡ್ರಗ್ಸ್ ಕೇಸಲ್ಲಿ ಒಂದಷ್ಟು ಜನನ ಹಿಡಿದಿದ್ದ, ಸ್ಮಗ್ಲಿಂಗ್ ಕೇಸಲ್ಲಿ, ಹಂಗಾಗಿ ಅವನ್ನ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸೊ ಇದನ್ನು ಕೇಳಿದ ತಕ್ಷಣವೇ ಮನೆಯವ್ರಿಗೆಲ್ಲ ದೊಡ್ಡ ಶಾಕು ಆಗತ್ತ, ಅಜಿತ್ಗೆ ಏನಾಗೋಯ್ತು ಅಂತ ಹೇಳ್ಬಿಟ್ಟು ಭೂಮಿ ಇದ್ದಳು, ಇಲ್ಲ ಸತ್ಯಣ್ಣ ನಮ್ಮ ಸಾಹೇಬ್ರಿಗೆ ಏನೂ ಆಗಿಲ್ಲ, ಅವ್ರಿಗೆ ಏನೂ ಆಗಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಿದೆ, ಸುಳ್ಳು ಹೇಳ್ಬೇಡಿ ಸತ್ಯಣ್ಣ ಅಂದಾಗ, ಅಯ್ಯೋ ದೇವ್ರೆ ನಾನೇ ಕೇಳಮ್ಮ ಸುಳ್ಳು ಹೇಳಿ, ಬೇಕಿದ್ರೆ ಹೋಗಿ ವಿಚಾರಿಸ್ಕೊ, ಫೋನ್ ಎತ್ತುತ್ತಾ ಇಲ್ಲ ಅಜಿತ ಅಂದಾಗ ಫೋನ್ ತೆಗಿತಾ ಇಲ್ಲ ಸಾಹೇಬ್ರು ಅಂತ ಹೇಳ್ತಾರೆ. ಇನ್ನು ಈಗ ನಾನು ಹೋಗಬೇಕು ಸಾಹೇಬ್ರ ಹತ್ರ ಅಂತ ಹೇಳ್ಬಿಟ್ಟು ಶ್ರವಣ್, ಭೂಮಿ ಎಲ್ಲರೂ ಸಹ ಅಜಿತ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿರ್ತಾರೋ ಅಲ್ಲಿಗೆ ಹುಡುಕ್ತಾ ಹೋಗ್ತಾರೆ ಅಜಿತ್ಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋದ್ಮೇಲೆ ಈ ಒಂದು ಕೇಸಲ್ಲಿ ಒಂದಷ್ಟು ರೌಡಿಗಳನ್ನ ಅಜಿತ್ ಹಿಡಿದು ಅರೆಸ್ಟ್ ಮಾಡಿರ್ತಾರೆ. ಮತ್ತು ಈ ಒಂದು ಕೇಸ್ ಮೇಲೆ ಅಷ್ಟೇ ಅಜಿತ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಹೊರತು ಅವನ್ನ ನಿಜವಾಗ್ಲೂ ಅಲ್ಲೇ ಸ್ಟೇ ಆಗೋ ಥರ ಯಾವುದೇ ರೀತಿ ಟ್ರಾನ್ಸ್ಫರ್ನ ಮಾಡಿರಲ್ಲ. ಇನ್ನು ಅಜಿತ್ ಆ ಕೇಸ್ನ ಮುಗಿಸ್ಬಿಟ್ಟು ಅವ್ರನ್ನೆಲ್ಲ ಹಿಡಿದು ಸರೆಂಡ್ರ್ ಮಾಡಿಸಿ ಅಜಿತ್ಗೆ ಅಪಾಯ ಮಾಡಲಿಕ್ಕೆ ಅಂತ ರೌಡಿಗಳು ಗುಂಪೊಂದು ಅವ್ನ ಹಿಂದೆ ಬಿದ್ದಿರುತ್ತೆ. ಸೊ ಪೊಲೀಸರು ಅವ್ರನ್ನ ವೇಧಿಸ್ಬಿಟ್ಟು ಅಜಿತ್ನ ಅಲ್ಲಿಂದ ಕಾಪಾಡಿರ್ತಾರೆ ಮತ್ತು ಅಜಿತ್ ಸೇಫ್ ಆಗಿರ್ತಾರೆ. ಇನ್ನು ಇದು ಸತ್ಯಣ್ಣಗೂ ಗೊತ್ತಿರುತ್ತೆ, ಆದರೆ ಭೂಮಿ ಮನಸ್ಸಲ್ಲಿರೋ ಪ್ರೀತಿ ತೆಗಿಬೇಕಲ್ಲ, ಹಂಗಾಗಿ ಸತ್ಯಣ್ಣ ಇದ್ದರು, ಅಲ್ಲ ಭೂಮಿ ನಿನ್ನ ಗಂಡನೇ ಅಲ್ಲ ಅವನ ಮೇಲೆ ಯಾಕಮ್ಮ ಇಷ್ಟೊಂದು ಅಕ್ಕರೆ, ನಿಜವಾಗ್ಲೂ ಮದುವೆ ಆಗಿರ್ತಾರಲ್ಲ ಹೆಣ್ಮಕ್ಳು, ಆ ರೀತಿ ಆಡ್ತಾ ಇದೆಯಾ ನೀನು ಅಂದಾಗ ಸತ್ಯಣ್ಣ ಇನ್ನೊಂದ್ಸತಿ ಈ ರೀತಿ ಎಲ್ಲ ಹೇಳೋಕ್ಕೂ ಹೋಗಬೇಡಿ, ನನ್ನ ಮನಸ್ಸಲ್ಲೂ ಕನಸಲ್ಲೂ ನನ್ನ ಸಾಹೇಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇರಲ್ಲ ಅಂದಾಗ, ಮತ್ತು ಈ ಕಾಂಟ್ರಾಕ್ಟ್ ಮದುವೆ ವಿಚಾರ ಏನಾಯಿತು ಭೂಮಿ, ನಿನಗೆ ನೋಡಿದ್ರೆ ಅಜಿತ್ ಮೇಲೆ ಪ್ರೀತಿ ಹುಟ್ಟಿಲ್ಲ, ಅಜಿತ್ಗೆ ನಿನ್ನ ಮೇಲೆ ಪ್ರೀತಿ ಐತೋ ಇಲ್ವೋ ಗೊತ್ತಿಲ್ಲ ಅಂದಾಗ, ಸಾಹೇಬ್ರಿಗೆ ಪ್ರೀತಿ ಐತೋ ಇಲ್ವೋ ನನಗೆ ಗೊತ್ತಿಲ್ಲ ಸತ್ಯಣ್ಣ, ಆದರೆ ನಾನು ಸಾಹೇಬ್ರನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ಅದನ್ನು ನಾನು ಇಲ್ಲಿಗೆ ಬಂದಮೇಲೆ ಹೇಳ್ಬೇಕು ಅಂತಲೂ ಇದ್ದೆ, ಅಷ್ಟರಲ್ಲೇ ಇಷ್ಟೊಂದೆಲ್ಲ ಆಗೋಗ್ಬಿಟ್ಟಿದೆ ಸತ್ಯಣ್ಣ ಅಂದಾಗ, ಏನು ಹೇಳ್ತಾ ಇದೆಯಾ ಭೂಮಿ ನೀನು ಅಂದಾಗ, ಹೌದು ಸತ್ಯಣ್ಣ ನನ್ನ ಸಾಹೇಬ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ, ಆದರೆ ಹೇಳ್ಕೊಳ್ಳೋಕ್ಕೆ ಮುಜುಗರ ಅಷ್ಟೇ ಅಂದಾಗ, ಅಯ್ಯೋ ಇದನ್ನು ಮೊದಲೇ ಹೇಳೋಕ್ಕೆ ಏನಾಗಿತ್ತು, ಅಜಿತನು ನಿನ್ನ ಪ್ರೀತಿ ಮಾಡ್ತಿದ್ದಾನೆ ಭೂಮಿ, ಆದರೆ ಅವ್ನು ನನಗೆ ಭಾಷೆ ತಗೊಂಡಿದ್ದ, ಇದನ್ನು ಹೇಳ್ಬಾರ್ದು ಅಂತ, ನೋಡು ಇವತ್ತು ನಾನು ಬಾಯಿ ತಪ್ಪಿ ಹೇಳಿಬಿಟ್ಟೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನೀವು ಹೇಳ್ತಾ ಇರೋದು ನಿಜಾನ ಅಂದಾಗ, ಹೌದಮ್ಮ ತಾಯಿ, ನಿಮ್ಮಿಬ್ಬರು ಪ್ರೀತಿಲಿ ಎಲ್ಲೂ ಒಂದಾಗ್ತಿರೋ ಇಲ್ವೋ ಅಂತ ಹೇಳ್ಬಿಟ್ಟು, ನಾನು ರಾಮ ಸೀತೆ ಒಂದಾಗೋದನ್ನ ಕಾಯ್ಕೊಂಡಿರೋ ಆಂಜನೇಯನ ಥರ ಆಗೋಯ್ತು ನನ್ನ ಪರಿಸ್ಥಿತಿ, ಈಗ ನಿನ್ನ ಪ್ರೀತಿ ಇರೋದನ್ನ ಹೇಳ್ಕೊಂಡಿದ್ಯಲ್ಲ, ಆದಷ್ಟು ಬೇಗ ಇದನ್ನು ಅಜಿತ್ ಹತ್ರ ಹೇಳ್ಕೊಬಿಡಮ್ಮ, ಅದು ಬಿಟ್ಟು ಈ ಮದುವೆ ಆಗಿ ದೂರ ಅದು ಇದು ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನಾನು ಪ್ರೀತಿನ ಹೇಳ್ಕೋಬೇಕು ಅಂತಲೇ ಇದ್ದೀನಿ, ಆದರೆ ಸಾಹೇಬ್ರಿಗೆ ಈ ರೀತಿ ಅನಾಹುತ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದಾಗ, ಅದೇನೋ ಗೊತ್ತಿಲ್ಲ, ನೀನೇ ಹೋಗಿ ಅಜಿತ್ನ ನೋಡಬೇಕು ಕೇಳಬೇಕು ಅಂತ ಹೇಳ್ಬಿಟ್ಟು ಸತ್ಯ ಸುಮ್ಮನೆ ಆಗ್ಬಿಡ್ತಾರೆ, ಏನೂ ಹೇಳೋಕ್ಕೆ ಹೋಗಲ್ಲ. ಇನ್ನು ಭೂಮಿ ಅಲ್ಲಿಗೆ ಹೋದ್ಮೇಲೆ ಅಜಿತ್ಗೆ ಏನೂ ಆಗಿರಲ್ಲ, ಹೋಗಿದ ತಕ್ಷಣವೇ ಸಾಹೇಬ್ರೆ ಅಂತೇಳ್ಬಿಟ್ಟು ಅಜಿತ್ನ ಹಗ್ ಮಾಡ್ಕೋತಾರೆ. ಡ್ಯೂಟಿ ಮೇಲಿದ್ದಂಥ ಅಜಿತ್ನ ಹಗ್ ಮಾಡಿಕೊಂಡು, ಸಾಹೇಬ್ರೆ ನಿಮ್ಗೇನೂ ಆಗಿಲ್ಲ ತಾನೆ, ಏನೂ ಏಟಾಗಿಲ್ಲ ತಾನೆ ಅಂತೇಳ್ಬಿಟ್ಟು ಮುಖ ಎಲ್ಲನೂ ಸಹ ನೋಡ್ತಾ ಇರ್ತಾರೆ ಸರ್ವಿ. ನನಗೇನೂ ಆಗಿಲ್ಲ ಭೂಮಿ, ಯಾಕೆ ಹಿಂಗಾಡ್ತಿದ್ಯಾ, ಯಾವಾಗ ಬಂದೆ ಊರಿಂದ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಿದ್ದಾಗ, ಸಾಹೇಬ್ರೆ ನಿಜ ಹೇಳಿ ನಿಮ್ಗೇನಾಗಿದೆ, ಏನು ಏಟಾಗಿದೆ, ಎಲ್ಲೋದ್ರ, ನಿಮ್ಗೆ ಯಾರು ಏನು ಮಾಡಿದ್ರು ಅಂತೇಳ್ಬಿಟ್ಟು ಭೂಮಿ ಕಣ್ಣೀರು ಆಗ್ತಾ ಇದ್ದರೆ, ಈ ಕಡೆ ಶ್ರವಣ್ ಇದ್ದವರು, ಹೇ ಅಜಿತ್ ನಿನಗೇನು ಆಗಿಲ್ವಾ, ಯಾರೋ ಹೇಳಿದ್ರು ನೀನು ಯಾರೋ ಸ್ಮಗ್ಲಿಂಗ್ ಕೇಸಲ್ಲಿ ಎಷ್ಟೊಂದು ಜನ ಹಿಡಿದಿದ್ಯಾ, ಹಾಗಾಗಿ ನಿನ್ನ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ, ಏನಾಗಿಲ್ಲ ಅಲ್ವಾ ಅಂದಾಗ, ಮಾವ ನೀವು ಭೂಮಿ ಥರನೇ ಆಡ್ತಿದ್ದೀರಲ್ಲ, ನನಗೇನಾಗುತ್ತೆ, ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಇಲ್ವಾ, ನಾನು ಈ ಕೇಸ್ ನಡೆಸೋಕ್ಕೋಸ್ಕರನೇ ಇಲ್ಲಿಗೆ ಬಂದಿದ್ದಷ್ಟೇ, ಜಸ್ಟ್ ನಂಗೆ ಟ್ರಾನ್ಸ್ಫರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಇನ್ನು ಭೂಮಿ ಇದ್ದಳು, ಸಾಹೇಬ್ರೆ ನೀವೇನು ಹೇಳ್ತಿದ್ದೀರಾ ಅಂದಾಗ, ಹೌದು ಭೂಮಿ ಈ ಕೆಲಸ ಮುಗೀತು, ನಾನು ಇವಾಗ ಮತ್ತೆ ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ ಅಂದಾಗ, ಮತ್ತೆ ಸಾಹೇಬ್ರೆ ನೀವು ಹೇಳಿದ್ದು ಅದಕ್ಕೆ ನಾನು ಬರೋವರೆಗೂ ಹೋಗಬೇಡ ಅಂತ, ಅಂದರೆ ನೀವು ಮನೆಗೆ ಬಂದಮೇಲೆ ನಾನು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡ್ಕೊತಿರ್ತಾಳೆ. ಯಾಕೆ ಏನಾಯಿತು ಭೂಮಿ ಅಂದಾಗ, ಏನೂ ಇಲ್ಲ ಸಾಹೇಬ್ರೆ ಅಂದಾಗ, ಇನ್ನು ಭೂಮಿ ಸತ್ಯಣ್ಣ ಇದ್ದರು, ಭೂಮಿ ಈಗಾದರೂ ನೀನು ಪ್ರೀತಿಯ ಹೇಳ್ಕೊ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ನನಗೆ ಧೈರ್ಯನೇ ಬರ್ತಾ ಇಲ್ಲ ಸಾಹೇಬ್ರ ಹತ್ರ ಪ್ರೀತಿ ಹೇಳ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹಿಂಜರಿತಾ ಇರ್ತಾಳೆ. ನೋಡು ಭೂಮಿ ಇನ್ನೂ ಲೇಟ್ ಮಾಡಿದ್ರೆ ಅಜಿತ ನಿನ್ನ ಕೈ ತಪ್ಪೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಸತ್ಯಣ್ಣ ಏನದು ಪಿಸು ಪಿಸು ಗುಸು ಗುಸು ಅಂತ ಅಜಿತ್ ಕೇಳಿದಾಗ, ಏನೂ ಇಲ್ಲಪ್ಪ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ, ಸಾಹೇಬ್ರೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ, ಏನು ಅಂತಂದಾಗ, ನಿಮ್ಮ ಹತ್ರ ಏನೋ ಒಂದು ವಿಚಾರ ಹೇಳ್ಬೇಕು ನಾನು ಅಂದಾಗ, ಅಜ್ಜಿ ಬಗ್ಗೆನಾ, ಅಜ್ಜಿ ಚೆನ್ನಾಗಿದ್ದಾರಾ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಆ ವಿಚಾರ ಅಲ್ಲ ಅಜ್ಜಿ, ಎಲ್ಲರೂ ಸಹ ಚೆನ್ನಾಗಿದ್ದಾರೆ, ಎಲ್ಲ ಒಂದಾಗಿದ್ದಾರೆ, ಆದರೆ ನಾನು ನಮ್ಮ ವಿಚಾರ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ, ಏನು ಭೂಮಿ ನೀನು ಮನೆ ಬಿಟ್ಟು ಹೋಗೋ ವಿಚಾರ ಮಾತಾಡಬೇಕಾ ಅಂತ ಅಜಿತ್ ಕೇಳಿದಾಗ, ಸಾಹೇಬ್ರೆ ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದಾಗ, ಅಜಿತ್ಗೆ ಆಶ್ಚರ್ಯ ಆಗಿ, ಏನು ಹೇಳ್ತಾ ಇದೆಯಾ ಭೂಮಿ ನೀನು ಅಂದಾಗ, ಹೌದು ಸಾಹೇಬ್ರೆ ಇನ್ನೂ ಮುಚ್ಚಿಡೋಕ್ಕಾಗಲ್ಲ, ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ, ನಿಮ್ಗೆ ಏನಾಗೋಯ್ತು ಅಂತ ಗಾಬರಿಲಿ ಎದ್ನೋ ಬಿದ್ನೋ ಅಂತ
ಬಂದೆ ಸಾಯ್ಬ್ರೆ ನಿಮ್ಗೇನು ಆಗಬಾರ್ದು ಅಂತೇಳ್ಬಿಟ್ಟು ಭೂಮಿ ಸುಮ್ಮನೆ ಆಗ್ತಾಳೆ. ಈಗ ಅಜಿತ್ ಏನು ಹೇಳ್ತಾರೆ ನೋಡೋಣ.